ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನಾ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹೈನುರಾಸುಗಳ ಪಾಲಕರೇ ದಯವಿಟ್ಟು ಗಮನಿಸಿ, ಪ್ರತಿದಿನ ಕೊಟ್ಟಿಗೆಯಲ್ಲಿನ ಸಗಣಿ ಹಾಗೂ ಇನ್ನಿತರ ತ್ಯಾಜ್ಯಗಳನ್ನು ತೆಗೆದು ಸ್ವಚ್ಛಗೊಳಿಸಿ ನಂತರ ತೊಳೆದು ಒಣಗಿಸಬೇಕು. ನೀರಿನ ಲಭ್ಯತೆ ಇದ್ದಲ್ಲಿ ಪ್ರತಿದಿನ ಹೈನುರಾಸುವನ್ನು ತೊಳೆದು ಶುಚಿಯಾಗಿರಿಸಿ, ಇಲ್ಲವೇ ಕೆಚ್ಚಲನ್ನಾದರೂ ತಪ್ಪದೆ ಸ್ವಚ್ಛವಾಗಿ ತೊಳೆಯಬೇಕು. ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನು ಹಾಲು ಹಿಂಡಲು ಮತ್ತು ಶೇಖರಿಸಲು ಉಪಯೋಗಿಸಿ. ಹಾಲು ಹಿಂಡುವ ಪಾತ್ರೆಗಳನ್ನು ಸಾಕಷ್ಟು ಸಮಯದ ಮುನ್ನವೇ ಡಿಟರ್ಜೆಂಟ್ನಿಂದ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿಡಿ. ಹಾಲು ಹಿಂಡುವ ಮುನ್ನ ಕೆಚ್ಚಲನ್ನು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ತೆಳು ನೇರಳೆ ಬಣ್ಣದ ದ್ರಾವಣದಲ್ಲಿ ತೊಳೆದು ಶುದ್ಧವಾದ ಬಟ್ಟೆಯಲ್ಲಿ ಒರೆಸಿ. ಹಾಲು ಹಿಂಡುವ ಮುನ್ನ ಎರಡೂ ಕೈಗಳನ್ನು ಸಾಬೂನಿನಿಂದ ಸ್ವಚ್ಛಗೊಳಿಸಿಕೊಂಡು ಶುದ್ಧವಾದ ಬಟ್ಟೆಯಿಂದ ಕೈ ಒರೆಸಿಕೊಳ್ಳಿ. ಚನ್ನರಾಯಪಟ್ಟಣ ತಾಲೂಕು ಬಳತೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಬೋರೇಗೌಡ ಅವರು ಅರ್ಧ ಎಕರೆಯಿಂದ ಹಿಪ್ಪು ನೇರಳೆ ಕೃಷಿಯನ್ನು ಆರಂಭಿಸಿ ಪ್ರಸ್ತುತ 9 ಎಕರೆಯವರೆಗೆ ವಿಸ್ತೀರ್ಣಗೊಳಿಸಿಕೊಂಡು ಗುಣಮಟ್ಟದ ಬಿತ್ತನೆ ಗೂಡುಗಳನ್ನು ಉತ್ಪಾದನೆ ಮಾಡುತ್ತಿದ್ದಾರೆ. ಹಿಪ್ಪು ನೇರಳೆ ಕೃಷಿಯಲ್ಲಿ ಏಕಕಾಂಡ ಪದ್ಧತಿ ಅಳವಡಿಸಿಕೊಂಡಿರುವುದರಿಂದ ಉತ್ತಮ ಗುಣಮಟ್ಟದ ಸೊಪ್ಪು, ತನ್ಮೂಲಕ ಉತ್ಕೃಷ್ಟ ಗುಣಮಟ್ಟದ ಬಿತ್ತನೆ ಗೂಡುಗಳನ್ನು ಉತ್ಪಾದಿಸಲು ನೆರವಾಗುತ್ತಿದೆ ಎನ್ನುತ್ತಾರೆ. 2 ಹಂತಗಳಲ್ಲಿ ಹಿಪ್ಪು ನೇರಳೆ ಸೊಪ್ಪನ್ನು ಬೆಳೆದುಕೊಳ್ಳುವ ಬೋರೇಗೌಡ ಅವರು ವರ್ಷದಲ್ಲಿ 10 ಬೆಳೆಗಳನ್ನು ತೆಗೆದುಕೊಳ್ಳುತ್ತಿದ್ದು, ರೇಷ್ಮೆ ಇಲಾಖೆಯ ಅಧಿಕಾರಿಗಳ ಜೊತೆ ನಿಕಟ ಸಂಪರ್ಕವನ್ನಿಟ್ಟುಕೊಂಡು ಇಲಾಖೆಯಿಂದ ಸಕಲ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ನಮ್ಮ ತಂದೆಯವರು ಅವತ್ತು ಸ್ಟಾರ್ಟ್ ಮಾಡಿದ್ದು ಅರ್ಧ ಎಕರೆನಲ್ಲಿ ಇವತ್ತು 8ರಿಂದ 9 ಎಕರೆ ರೇಷ್ಮೆನ ನಾವು ಮಾಡ್ತಾಯಿದ್ದೀವಿ. ನಮ್ಮ ಅಣ್ಣ ತಂದಿರು 2000ನೇ ಇಸ್ವಿಯಿಂದ ನಾವು ಏನು ಸ್ಟಾರ್ಟ್ ಮಾಡಿದ್ವಿ, ಎಜುಕೇಷನ್ ಕಂಪ್ಲೀಟ್ ಮಾಡಿ ಬಂದುಬಿಟ್ಟು ಅಲ್ಲಿಂದ ರಂಬೆ ಪದ್ಧತಿ ಬಂತು. ಆ ರಂಬೆ ಪದ್ಧತಿ ಬಂದಮೇಲೆ ನಾವು ಎಲ್ಲನೂ ಸ್ಟಂಪ್ ಫಾರ್ಮೇಷನ್ ಮಾಡ್ಕೊಂಡು ಎಲ್ಲ ಪ್ರತಿಯೊಂದನ್ನು ಏನು ರೇಷ್ಮೆ ಇಲಾಖೆ ನಮಗೆ ಮಾರ್ಗದರ್ಶನ ಕೊಡುತ್ತೆ ಹೊಸ ಹೊಸ ತಾಂತ್ರಿಕತೆ ಬಗ್ಗೆ ಅದೆಲ್ಲನೂ ತಿಳ್ಕೊಂಡು ನಾವು ರೇಷ್ಮೆ ಇಲಾಖೆಗೆ ಬಂದ್ವಿ. ಒಂದು ಹೊಸ ಮನೆ ಮಾಡಿದ್ವಿ, ಶೂ ಟ್ರೈನಿಂಗ್ ಅಂತ ಮಾಡಿದ್ವಿ. ಕಡ್ಡಿ ಕೂದಾಕ ಅಂತ ಪದ್ಧತಿ ಬಂತು, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿ ಅನುಕೂಲ ಆಯಿತು. ನಮ್ಮನ್ನು ನೋಡಿ ನಮ್ಮೂರಿನಲ್ಲಿ 2 ಜನ ರೇಷ್ಮೆ ಬೆಳೆಗಾರರು ಇದ್ವಿ. ನಮ್ಮೂರಿನಲ್ಲಿ 300 ಅಕ್ಲು ಗ್ರಾಮ ಇತ್ತು. 300 ಅಕ್ಲು ಇವತ್ತು 100ರಿಂದ 150 ಜನ ರೇಷ್ಮೆ ಬೆಳೆಯನ್ನು ಮಾಡ್ತಾ ಬಂದಿದ್ದಾರೆ. ಎಲ್ಲರೂ ಕೂಡ ಆರ್ಥಿಕ ಪರಿಸ್ಥಿತಿ ಕೆಟ್ಟದ್ದಾಗಿತ್ತು, ಇವಾಗ ತುಂಬ ಚೆನ್ನಾಗಿದ್ದಾರೆ ಊರಿನಲ್ಲಿ. 1 ವರ್ಷದಲ್ಲಿ ನಾವು ಬೇರೆ ಬೆಳೆ ಮಾಡಿದಾಗ 1 ಬೆಳೆ ತಪ್ಪಿರಿ 2 ಬೆಳೆ ಮಾಡೋಕ್ಕೆ ಮಾತ್ರ ಸಾಧ್ಯವಾಯಿತು. ಅದೇ ರೇಷ್ಮೆ ಬೆಳೆನಲ್ಲಿ 1 ವರ್ಷದಲ್ಲಿ ಒಂದೇ ಒಂದು ಜಾಗದಲ್ಲಿ ಆಗ್ತಂಥ ರೇಷ್ಮೆ ಕಡ್ಡಿನಲ್ಲಿ ಇವತ್ತು 5 ಬೆಳೆ ಮಾಡೋಕ್ಕೆ ಒಂದು ರೇಷ್ಮೆ ಕಡ್ಡಿ ಬಿಟ್ಟರೆ ಇನ್ನು ಬೇರೆ ಯಾವುದರಲ್ಲೂ ಸಾಧ್ಯ ಇಲ್ಲ. ಸುಮಾರು ವರ್ಷಗಳಿಂದ ನಾವು ಬಿತ್ತನೆ ಕೂಡನ್ನೇ ನಾವು ಮಾಡ್ತಾಯಿದ್ದೀವಿ. ತೋಟದ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಮತ್ತು ಮನೆ ನಿರ್ವಹಣೆ, ಹುಳು ಸಾಕಾಣಿಕಾ ನಿರ್ವಹಣೆ, ಡಿಸ್ಇನ್ಫೆಕ್ಷನ್ನು ನಿರ್ವಹಣೆ, ಇದೆಲ್ಲವೂ ಕೂಡ ಬಿತ್ತನೆ ಗೂಡಿಗೆ ತುಂಬ ಪ್ರಾಮುಖ್ಯತೆ ಇರುತ್ತೆ. ಈಗ ಬಿತ್ತನೆ ಗೂಡಿಗೆ ನಾವು ಸ್ಟಂಪ್ ಫಾರ್ಮೇಷನ್ ಅಂತ ಏನು 1.5 ಅಡಿಯಿಂದ 2 ಅಡಿ ಕಡ್ಡಿನ ಬಿಟ್ಟು ನಾವು ಸ್ಟಂಪ್ ಫಾರ್ಮೇಷನ್ ಮಾಡ್ಕೊಂಡಿವಿ. ಅದರಲ್ಲಂತೂ ತುಂಬ ಅನುಕೂಲ ಇದೆ. ಒಳ್ಳೆ ಕ್ವಾಲಿಟಿ ಸೊಪ್ಪು ಬರ್ತಾ ಇದೆ. ಆ ಕ್ವಾಲಿಟಿ ಸೊಪ್ಪನ್ನು ನಾವು ತಗೊಂಡೆ ಉಳಿಗೆ ಹಾಕಿದಾಗ ನಮಗೆ ಒಳ್ಳೆ ಕ್ವಾಲಿಟಿ ಆದಂಥ ಗೂಡು ಉತ್ಪಾದನೆ ಆಯ್ತೈತೆ. ಮಾರ್ಕೆಟ್ಗೆ ಹೋದರೆ ನಮ್ಮ ಗೂಡಿಗೆ ಅಷ್ಟು ಬೇಡಿಕೆ ಇರುತ್ತೆ. ನಮಗೆ ಇವ್ರದ್ದೇ ಗೂಡು ಕೊಡಿ, ಇವರು ಉತ್ತಮವಾಗಿ ಮಾಡಿರ್ತಾರೆ, ಒಳ್ಳೆ ಕ್ವಾಲಿಟಿ ಇರುತ್ತೆ, ಇದರಿಂದ ನಮಗೆ ಒಳ್ಳೆ ಮೊಟ್ಟೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಳ್ಳೆ ಬೇಡಿಕೆ ಇರೋದ್ರಿಂದ ನಮ್ಮ ಗೂಡಿಗೆ ಅಷ್ಟೊಂದು ಬೆಲೆ ಇರುತ್ತೆ. ನಾವು ಮುಂಚೆ ಎಲ್ಲವ ಸ್ಟಂಪ್ ಮಾಡ್ತಾ ಹೋದಾಗ 8ರಿಂದ 10 ಕಡ್ಡಿ ಬಿಡ್ತಾಯಿದ್ವಿ. ಇವಾಗ ನಾವು 15ರಿಂದ 20 ಕಡ್ಡಿ ಗಂಟೆ ಬಿಡ್ತಾಯಿದ್ವಿ. ಅದರಲ್ಲಿ ತುಂಬ ಕ್ವಾಲಿಟಿನೇ ಬರ್ತಾಯಿದೆ ನಮಗೆ. ನಾವು ಇವಾಗ ಹಾಸನಲ್ಲೂ ಮಾರ್ಕೆಟ್ ಮಾಡ್ತೀವಿ, ಬೆಂಗಳೂರಲ್ಲಿ ಮಾಡ್ತೀವಿ, ತುಮಕೂರಲ್ಲಿ ಮಾಡ್ತೀವಿ, ಎಲ್ಲ ಮಾರ್ಕೆಟಲ್ಲೂ ಕೂಡ ನಾವು ಮಾರ್ಕೆಟ್ ಮಾಡ್ತಾಯಿದ್ದೀವಿ. ಈಗ ನಮಗೆ ಒಂದು ಪ್ರತಿ ಕೆಜಿಗೆ ಒಂದು ಹೈಯೆಸ್ಟ್ ರೈಟು ಅಂತ ಅಂದರೆ ಅಧಿಕವಾಗಿ ಒಂದು ಕೆಜಿಗೆ ನಮಗೆ ಸಿಕ್ಕಿರ್ತಕ್ಕಂಥ ರೇಟ್ 3650 ರೂಪಾಯಿ ಒಂದು ಪರ್ ಕೆಜಿಗೆ ನಮಗೆ ಸಿಕ್ಕಿದೆ. ಒಂದು ಕೆಜಿಗೆ ನಾವು 8,25,000 ಒಂದೇ ಬೆಳೆಯಲ್ಲಿ ತಂದಿರತಕ್ಕಂಥ ನಿರ್ದೇಶನಗಳು ನಮ್ಮಲ್ಲಿ ಇದೆ. ಹಂಗಾಗಿ ನಾವೇನು ರೇಷ್ಮೆ ಮಾಡ್ತಾಯಿದ್ದೀವಿ ಬಳದರೆನಲ್ಲಿ
ಈ ಊರಿನಲ್ಲಿ ನಮ್ಮನ್ನು ನೋಡಿ ನಮ್ಮಂಥ ಯುವಕರು ಬೇಕಾದಷ್ಟು ಜನ ವಲಸೆ ಹೋಗೋಂಥ ಹುಡುಗರೆಲ್ಲ ಸೇರಿ ಇವಾಗ ರೇಷ್ಮೆ ಮಾಡ್ತಿದ್ದಾರೆ. 100 ಜನ ರೇಷ್ಮೆ ಮಾಡ್ತಾಯಿದ್ದಾರೆ ನಮ್ಮೂರಲ್ಲಿ. ವಲಸೆ ಹೋಗೋಂಥದ್ದು ತಪ್ಪಿತೆ. ಊರಿನ ಗ್ರಾಮಸ್ಥ ಒಂದು ಆರ್ಥಿಕ ಪರಿಸ್ಥಿತಿನೇ ಕೂಡ ಚೇಂಜ್ ಆಗೋಯ್ತು ಈ ರೇಷ್ಮೆಯಲ್ಲಿ. ಪ್ರತಿ ತಿಂಗಳು ನಮ್ಮ ಊರಿನಲ್ಲಿ ಒಂದು 15ರಿಂದ 20 ಲಕ್ಷ ಊರಿಗೆ ನಮಗೆ ಈ ರೇಷ್ಮೆ ಬೆಳೆಯಿಂದ ಹಣ ಹರಿದು ಬರ್ತಾಯಿದೆ. ಅದರಿಂದ ನಮ್ಮ ಊರಿನ ಒಂದು ಆರ್ಥಿಕ ಪರಿಸ್ಥಿತಿನೂ ಕೂಡ ಚೆನ್ನಾಗಿದೆ. ಈ ರೇಷ್ಮೆ ಬೆಳೆ ಮಾಡೋದ್ರಿಂದ ನಾವು ಕೂಡ ಚೆನ್ನಾಗಿದ್ವಿ. ಅವತ್ತು ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟೋಗಿತ್ತು. ಈ ರೇಷ್ಮೆ ಬೆಳೆ ಮಾಡೋದ್ರಿಂದ ಒಂದು 30 ವರ್ಷದಿಂದ ನಾವು ಮಾಡ್ಕೊಬಂದಿದ್ದೀವಿ. ಅವತ್ತಿನಿಂದ ಇವತ್ತಿನವರೆಗೆ ಯಾವುದೇ ಬೇರೆ ಬೆಳೆ ಮಾಡೋಕ್ಕೆ ಹೋಗೇ ಇಲ್ಲ. ನಾವು ಈ ರೇಷ್ಮೆ ಬೆಳೆನಲ್ಲೇ ಮಾಡ್ತಾಯಿದ್ದೀವಿ. ಇದರಿಂದ ನಾವು ಚೆನ್ನಾಗಿದ್ದೀವಿ, ಈ ಊರು ಚೆನ್ನಾಗಿದೆ. ನಮ್ಮನ್ನು ನೋಡಿ ಇನ್ನೂ ಸುಮಾರು ಜನ ರೈತರು ರೇಷ್ಮೆ ಹಾಕಿ ಇನ್ನೂ ಟ್ರೈನಿಂಗ್ ಸ್ಕೂಲಲ್ಲೆಲ್ಲ ಹೋಗಿ ಟ್ರೈನಿಂಗ್ ತಗೊಂಡು ನಮ್ಮ ಹತ್ರನೂ ಬಂದು ಟ್ರೈನಿಂಗ್ ತಗೊಂಡು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹಂಗಾಗಿ ಈ ರೇಷ್ಮೆ ಮಾಡ್ಬೋದು, ಈ ದೇಶದ ಒಂದು ಆರ್ಥಿಕತೆನೇ ಬದಲಾಯಿಸ್ಬೋದು ಈ ಬೆಳೆಯಿಂದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಹಾಲು ಒಕ್ಕೂಟದ ಹಾಲು ಉತ್ಪಾದಕರೇ ದಯವಿಟ್ಟು ಗಮನಿಸಿ. ಹಾಲು ಉತ್ಪಾದಕರು ಸಂಘಕ್ಕೆ ಸರಬರಾಜು ಮಾಡಿದ ಹಾಲಿಗೆ ಪ್ರೋತ್ಸಾಹಧನ ಪಡೆಯಲು ತಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಸಂಬಂಧಪಟ್ಟ ಬ್ಯಾಂಕಿನಲ್ಲಿ ಸೀಡಿಂಗ್ ಮಾಡಿಸುವುದರ ಮೂಲಕ ತ್ವರಿತ ಕ್ರಮ ವಹಿಸಿ ಸಹಕರಿಸಬೇಕೆಂದು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮನವಿ ಮಾಡಿದೆ. ಬೀದರ್ನ ನೌಬಾದ್ನಲ್ಲಿರುವ ಸೌಹಾರ್ದ ಡಿಸಿಸಿ ಬ್ಯಾಂಕ್ ವತಿಯಿಂದ ಇದೇ ತಿಂಗಳ 22ನೇ ತಾರೀಖಿನವರೆಗೆ ಜೇನು ಸಾಕಣೆ ಕುರಿತಂತೆ ತರಬೇತಿಯನ್ನು ಆಯೋಜಿಸಲಾಗಿದೆ. ಪ್ರಗತಿಪರ ಜೇನು ಕೃಷಿಕರು ಹಾಗೂ ಜೇನು ತಜ್ಞರು ಈ ತರಬೇತಿಯಲ್ಲಿ ರೈತರಿಗೆ ತಾಂತ್ರಿಕ ಮಾಹಿತಿ ನೀಡಲಿದ್ದಾರೆ. ಆಸಕ್ತ ಜೇನು ಕೃಷಿಕರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 9341064429, 848222 324778. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5 ಗಂಟೆ 30 ನಿಮಿಷಕ್ಕೆ ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.